ನೋಡಿ ನೆನ್ನೆ ಕುರುಬ ಸಮುದಾಯದ ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದ ವೇದಿಕೆಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಉತ್ತರಾಧಿಕಾರಿಗಳನ್ನೇನಾದರೂ ಘೋಷಣೆ ಮಾಡೋದಕ್ಕೆ ಮುಂದಾದ್ರ ಹೀಗಿರುವಂತಹ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ. ಈಗ ರಾಜಕೀಯ ಪಡಸಾಲಿಗೆ ತಮ್ಮ ಮೊಮ್ಮಗ ಧವನ್ರನ್ನ ಉತ್ತರಾಧಿಕಾರಿಯಾಗಿ ಘೋಷಿಸ್ತಾರ ಸಿದ್ದರಾಮಯ್ಯನವರು ಅಂತ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಬಂದ್ರು ಮೊಮ್ಮಗನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಈ ಚರ್ಚೆ ಆಗ್ತಾ ಇದೆ ರಾಜಕೀಯ ಪಡಸಾಲಿಗಳಲ್ಲಿ. ನೋಡಿ ನೆನ್ನೆ ಗದಗದ ಕುರುಬ ಸಂಘದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ ಅವರ ಮೊಮ್ಮಗನೂ ಕೂಡ ಭಾಗಿಯಾಗಿದ್ದರು. ಅಧಿಕೃತವಾಗಿ ಸಮುದಾಯಕ್ಕೆ ಸಿದ್ದರಾಮಯ್ಯನವರು ಪರಿಚಯ ಮಾಡಿದ್ದಾರೆ. ಮೊಮ್ಮಗನನ್ನ ಜೊತೆಗೆ ನಿಲ್ಲಿಸಿಕೊಂಡು ಸಮಾಜಕ್ಕೆ ಒಂದು ಸಂದೇಶವನ್ನ ರವಾನೆ ಮಾಡುವಂಥ ಪ್ರಯತ್ನಗಳಾಗಿದ್ದಾವೆ ಅಂತ. ಮೊಮ್ಮಗನನ್ನ ನಿಮ್ಮ ಮಡಿಲಿಗೆ ಹಾಕ್ತಿದ್ದೀನಿ ಅಂತ ಪರೋಕ್ಷವಾಗಿ ಸಂದೇಶವನ್ನ ಏನಾದರೂ ಕಳಿಸ್ತಾ ಇದ್ದಾರಾ? ಮೊಮ್ಮಗನನ್ನ ರಾಜಕೀಯ ಅಖಾಡದ ಒಳಗಡೆ ಧುಮುಕಿಸಿ ಪಳಗಿಸುವಂಥ ಪ್ರಯತ್ನಗಳನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ರಾಜಕೀಯ ಪಡಸಾಲಿಗಲ್ಲಿ. ಇದು ನೆನ್ನೆ ಆದಂತಹ ಕಾರ್ಯಕ್ರಮ ಗದಗದಲ್ಲಿನ ಕುರುಬರ ಸಂಘದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದರು. ಅವರ ಹಿಂದೆ ಬರ್ತಾ ಇದ್ದಾರೆ ನೋಡಿ, ಅದು ಅವರ ಮೊಮ್ಮಗ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಅಲ್ಲಿ ಭಾಗಿಯಾಗಿರ್ತಾರೆ. ಲಾಸ್ಟ್ ಟೈಮು ಜೂನ್ 4ನೇ ತಾರೀಕು ಅಂದರೆ 4ನೇ ತಾರೀಕು RCB ವಿಜಯೋತ್ಸವ ಆಯ್ತಲ್ಲ ಸಿದ್ದರಾಮಯ್ಯನವರ ಪಾಂಗಣದಲ್ಲಿ, ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ನಡೀತಲ್ಲ, ಆಗ ಸಿದ್ದರಾಮಯ್ಯನವರ ಮೊಮ್ಮಗನೂ ಕೂಡ ಬಂದಿದ್ದರು. ಜೊತೆಗೆ ಗಣ್ಯ ವ್ಯಕ್ತಿಗಳನ್ನು ಕಾರ್ಯಕ್ರಮಕ್ಕೆ ಅಥವಾ ರಾಜ್ಯಕ್ಕೆ ಬರಮಾಡಿಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಮೊಮ್ಮಗನನ್ನು ಕರ್ಕೊಂಡು ಬಂದಿದ್ದರು. ಸೊ ಹಾಗಾಗಿ ಈ ಒಂದು ಚರ್ಚೆ ಈಗ ರಾಜಕೀಯ ಪಡಸಾಲೆಗೆಲ್ಲ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕುಬಾಡ ಫೋನ್ ಸಂಪರ್ಕದಲ್ಲಿ. ದೀಪಾ, ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಮೊಮ್ಮಗನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಅಂತ. ಇದು ರಾಜಕೀಯದಲ್ಲಿ ಮುಂದೆ ಅಖಾಡಕ್ಕೆ ಧುಮುಕಿಸುವಂತ ಪ್ರಯತ್ನನ ಈ ಒಂದು ರೀತಿಯ ಸಂದೇಶವನ್ನ ಸಾರ್ತಾ ಇದ್ದಾರಾ ಅಂತ ಇದ್ರ ಬಗ್ಗೆ ರಾಜಕೀಯ ಪಡಸಾಲಿನಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ನೀವೇನ್ ಹೇಳ್ತೀರಿ? ಶರತ್, ಸಿಎಂ ಸಿದ್ದರಾಮಯ್ಯ ತಮ್ಮ ಮೊಮ್ಮಗ ಧವನ್ ಸಿದ್ದರಾಮಯ್ಯ ಅನ್ನುವಂತಹ ಹೆಸರನ್ನ ಏನು ಒಂದು ರೀತಿಯಾಗಿ ಘೋಷಣೆ ಮಾಡಿರುವಂತಹದ್ದು, ಅಂದ್ರೆ ಆ ಹೆಸರನ್ನ ಪರ್ಟಿಕ್ಯುಲರ್ಲಿ ಇಟ್ಟಿರುವಂತಹದ್ದು. ಜೊತೆಗೆ ಮೇಲಿಂದ ಮೇಲೆ ಅವರನ್ನ ಸಮಾಜದ ಕೆಲವೊಂದು ಆಯಕಟ್ಟಿನ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬರ್ತಿರೋದು ಎಲ್ಲವೂ ಕೂಡ ಅವರ ಧವನ್ ಅವರನ್ನ ರಾಜಕೀಯಕ್ಕೆ ತಂದೆ ತರ್ತಾರೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ. ಗದಗದ ರಾಕೇಶ್ ಸಿದ್ದರಾಮಯ್ಯ ಭವನದಲ್ಲಿ ನಿನ್ನೆ ಏನು ಒಂದಿಷ್ಟು ಕಾರ್ಯಕ್ರಮ ನಡೀತು, ಆ ಕಾರ್ಯಕ್ರಮದಲ್ಲಿ ಅದು ಕುರುಬ ಸಮುದಾಯದ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ತಮ್ಮ ಮೊಮ್ಮಗನನ್ನ ಕರೆದುಕೊಂಡು ಬಂದು ಅವರ ಮುಂದೆ ನಿಲ್ಲಿಸುವಂತಹ ಪ್ರಯತ್ನ ಆಗಿದೆ. ಆದ್ರೆ ಇದೆಲ್ಲದೂ ಕೂಡ ಅವರು ಧವನ್ನ ರಾಜಕೀಯಕ್ಕೆ ತಂದೆ ತರ್ತಾರೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ನೆನೆಯೂ ಕೂಡ ಅವರು ಒಂದಿಷ್ಟು ಮಾತುಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಈ ಧವನ್ ಮುಂದೆನೆ ನಿಲ್ಲಿಸ್ಕೊಂಡು ಮಾತನಾಡಿರುವಂತಹದ್ದು. ಆದ್ರೆ ಹಿಂದೆ ಅಂದ್ರೆ RCB ವಿಚಾರ RCB ಬಂದಾಗ್ಲೂ ಕೂಡ ತಮ್ಮ ಮೊಮ್ಮಗನನ್ನ ಕರೆದುಕೊಂಡು ಬಂದಿದ್ದು ಇಟ್ಸ್ ಪ್ಯೂರ್ಲಿ ಸ್ಪೋರ್ಟ್ಸ್ ಅನ್ನುವಂತಹ ವಿಚಾರ. ಆದರೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾಗಿರಬಹುದು, ಅದು ಸೇರಿದಂತೆ ಅನೇಕ ಕಾರ್ಯಕ್ರಮಗಳು, ಅದು ಕೇವಲ ಎಲ್ಲಾ ಕಾರ್ಯಕ್ರಮಗಳಿಗೂ ಕರ್ಕೊಂಡು ಬರ್ತಾ ಇಲ್ಲ. ಯಾವುದ್ರಲ್ಲಿ ಮೈಲೇಜ್ ಇದೆ, ಯಾವುದ್ರಲ್ಲಿ ತಮ್ಮ ಸಮುದಾಯದ ನಾಯಕರುಗಳಿದ್ದಾರೆ, ತಮ್ಮ ಸಮುದಾಯದ ಒಂದಿಷ್ಟು ಜನಸಂಖ್ಯೆ ಸೇರ್ತಾ ಇದೆ, ಆ ಭಾಗದಲ್ಲಿ ಅವರನ್ನ ತಂದು ನಿಲ್ಲಿಸುವಂತಹ ಪ್ರಯತ್ನ ಆಗ್ತಾ ಇರುವಂತಹದ್ದು. ತಮ್ಮ ಮುಂದಿನ ವಾರಸುದಾರ, ರಾಜಕೀಯ ವಾರಸುದಾರ ಧವನ್ ಅನ್ನುವಂತಹದ್ದನ್ನ ಸ್ಪಷ್ಟವಾಗಿ ಹೇಳಿದಂತಿದೆ. ನೆನೆಯೂ ಕೂಡ ಅದೇ ರೀತಿಯಾದಂತಹ ಒಂದು ಪ್ರಯತ್ನ ಆಗಿದೆ. ಅವರ ಒಂದಿಷ್ಟು ಅನುಭವಗಳು, ಅವರ ಒಂದಿಷ್ಟು ರಾಜಕೀಯ ಈ ರೀತಿಯಾದಂತಹ ವ್ಯವಸ್ಥೆ ಅಂದ್ರೆ CM ಆಗಿದ್ದಂತಹ ಅನುಭವಗಳೆಲ್ಲವನ್ನೂ ಕೂಡ ತಮ್ಮ ಮೊಮ್ಮಗನಿಗೆ ಈ ಮೂಲಕ ಅಂದ್ರೆ ಪರೋಕ್ಷವಾಗಿ ದಾರಿ ಎರೆಯುವಂತಹ ಕೆಲಸ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.